ಆ ಹಬ್ಬಕ್ಕೆ ಒಂದು ವಾರ ಮಾತ್ರ ಬಾಕಿ ಉಳಿದಿದ್ದು ಗ್ರಾಮದಾದ್ಯಂತ ಸಂಭ್ರಮ ಮನೆ ಮಾಡಿತ್ತು. ಆದರೆ ಇದೀಗ ಹಬ್ಬದ ಸಂಭ್ರಮಕ್ಕೆ ಕಿಡಿಗೇಡಿಗಳು ತಣ್ಣೀರೆರಚುವ ಕೆಲಸ ಮಾಡಿದ್ದು ಹಬ್ಬದ ಮೇಲೆ ಕಾರ್ಮೋಡ ಕವಿಯುವಂತಾಗಿದೆ. ಹಾಗಿದ್ರೆ ಯಾವುದು ಆ ಹಬ್ಬ, ಆಗಿದ್ದೇನು ಅಂತೀರಾ? ಈ ಸ್ಟೋರಿ ನೋಡಿ. ಅಲ್ಲಿ ದೇವರ ಪೆಟ್ಟಿಗೆ ಒಡೆದು ದೇವರನ್ನ ಕದ್ದೊಯ್ದ ಕಳ್ಳರು. ದೇವರ ಕಳ್ಳತನದಿಂದ ಗ್ರಾಮದಲ್ಲಿ ಮನೆ ಮಾಡಿದ ಆತಂಕ. ಪವಾಡ ಮಾಡುವ ದೇವರನ್ನ ಕದ್ದೊಯ್ದ ಖದೀಮರು. ಹಿಂದೂ ಮುಸ್ಲಿಮರಿಬ್ಬರು ಭಾವೈಕ್ಯತೆಯಿಂದ ಜೊತೆಗೂಡಿ ಸಂಭ್ರಮದಿಂದ ಆಚರಣೆ ಮಾಡುವ ಹಬ್ಬವೇ ಮೊಹರಂ. ಈ ಹಬ್ಬಕ್ಕೆ ಹಳೆ ಕುಂದವಾಡ ಗ್ರಾಮವೇ ಸಜ್ಜಾಗಿತ್ತು. ಇದೀಗ ಹಬ್ಬಕ್ಕೆ ಒಂದು ವಾರ ಬಾಕಿ ಉಳಿದಿದ್ದು ಕಿಡಿಗೇಡಿಗಳು ಪೆಟ್ಟಿಗೆ ಒಡೆದು ದೇವರನ್ನೇ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ. ವರ್ಷಕ್ಕೆ ಒಂದು ಬಾರಿ ದೇವರನ್ನ ಹೊರತೆಗೆದು 5 ದಿನಗಳ ಕಾಲ ಗ್ರಾಮದ ರಾಜಬೀದಿಯಲ್ಲಿ ಪ್ರತಿಷ್ಠಾಪಿಸಿ ವಿಶೇಷವಾಗಿ ಮೊಹರಂ ಹಬ್ಬವನ್ನ ಆಚರಣೆ ಮಾಡುವುದು ಇಲ್ಲಿನ ಪದ್ಧತಿಯಾಗಿದೆ. ಆದರೆ ಇದೀಗ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಪೆಟ್ಟಿಗೆಯಲ್ಲಿ ಇದ್ದಂತಹ ಮೊಹರಂ ಹಬ್ಬದ ಅಲಿದೇವರನ್ನ ಯಾರೋ ಖದೀಮರು ಕದ್ದೊಯ್ದಿದ್ದಾರೆ. ಪೆಟ್ಟಿಗೆಯಲ್ಲಿದ್ದ 5 ದೇವರಲ್ಲಿ 2 ದೇವರುಗಳನ್ನ ಮಾತ್ರ ಖದೀಮರು ಕದ್ದೊಯ್ದಿರುವುದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಹಳೆ ಕುಂದೋಡ ಹಸೇನ್ ದರ್ಗಾ ಮೊಹರಂ ಹಬ್ಬದ ಪ್ರತಿ ವರ್ಷ ಹಬ್ಬ ಮಾಡ್ತಾರೆ. ಎಲ್ಲ ಊರ ಓಟು ಸೇರ್ಕೊಂಡು ಮಾಡ್ತೇವೆ. ಸರ್ಕಳೆಲ್ಲ ದೇವ್ರು ಕುಂದಿರಿಸಿ ಹಬ್ಬ ಮಾಡೋದು ನಾವು. ಈ ವರ್ಷ ಮೊನ್ನೆ ನಾವು ಡೈಲಿ ಬರ್ತಾವೆ, ಸಾಯಂಕಾಲ ಬಂದು ಹೋಗ್ತಾ ಇರ್ತೇವೆ. ಮಂಗಳವಾರ ಸಾಯಂಕಾಲ ಬಂದು ಹೋಗಿ ನಾವು ನೆಕ್ಸ್ಟ್ ತಿರುಗಿ ರಾತ್ರಿ ಬೀಗ ಓಪನ್ ಮಾಡಿ 2 ತಾಬ ತಗೊಂಡೋಗಿದ್ದಾರೆ. ತಗೊಂಡ್ರೆ ತಿರುಗಿ ನಾವು ಬೆಳಗ್ಗೆ ಈ ಕಡೆ ಬರಲಿಲ್ಲ. ಸಂಜೆ ಇಲ್ಲಿ ಪಕ್ಕದವ್ರು ಹೇಳಿದ ಮೇಲೆ ಗೊತ್ತಾಯ್ತು, ಬಂದು ನೋಡಿದ ಓಪನ್ ಆಗಿತ್ತು. ಬಂದವರು ಎನ್ಕ್ವೈರಿ ಮಾಡಿ ಎಲ್ಲ ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಫಿಂಗರ್ ಪ್ರಿಂಟ್ಸ್ ಒಳಗಡೆ ಪೆಟ್ಟಿಗೆ ಒಳಗೆ ಓಪನ್ ಮಾಡಿದಾರಲ್ಲ, ಫಿಂಗರ್ ಪ್ರಿಂಟ್ಸ್ ತಗೊಂಡೋಗಿದ್ದಾರೆ. ತಗೊಂಡು ಫಿಂಗರ್ ಪ್ರಿಂಟ್ಸ್ ನೋಡಿ ಚೆಕ್ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದಾರೆ ಅವರು. ಇಲ್ಲ, ಒಂದು ಬೆಳ್ಳಿದು ಒಂದು ತಾಮ್ರದ್ದು. ಇನ್ನೊಂದೇ ನಾಳೆ ಕೆಂಡಸಕ್ಕೆ ಹಬ್ಬ ಸ್ಟಾರ್ಟ್ ಆಗುತ್ತೆ ನಮ್ಮದು. ಇನ್ನೊಂದು ವಾರ ಓದಿದೆ. ಬರೋ ಶುಕ್ರವಾರ ಹಬ್ಬ ಸ್ಟಾರ್ಟ್ ನಮ್ಮದು. ಅಮಾಸೆ 3 ದಿವಸ ಗುದ್ಲಿ ಹಾಕಬೇಕು. ವರ್ಷಕ್ಕೊಂದ್ಸರಿ ಹೊರಗಡೆ ತಂದು ಕುಣಿಸೋದು. ಇದನ್ನು ಇಲ್ಲೇ ಒಳಗೆ ಪೆಟ್ಟಿ ಒಳಗೆ ಇರ್ತಾವೆ ಅಷ್ಟು. ಮೊಹರಂ ಹಬ್ಬವನ್ನ ಇಡೀ ಊರೇ ಸಂಭ್ರಮದಿಂದ ಆಚರಣೆ ಮಾಡುತ್ತದೆ. ಆದರೆ ಇದೀಗ ಕಳ್ಳರು ದೇವರನ್ನೇ ಕಳ್ಳತನ ಮಾಡಿರೋದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ. ಇಲ್ಲಿನ ದೇವರು ಸಾಕಷ್ಟು ಪವಾಡಗಳಿಗೆ ಹೆಸರುವಾಸಿಯಾಗಿದ್ದು ಸಾಕಷ್ಟು ಜನ ಭಕ್ತರನ್ನ ಹೊಂದಿದೆ. ಈ ಬಗ್ಗೆ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಇನ್ನೂ 1 ವಾರದಲ್ಲಿ ಕಿಡಿಗೇಡಿಗಳನ್ನ ಹಿಡಿದು ಹಬ್ಬ ನಡೆಯಲು ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದು ಮೊನ್ನೆ ರಾತ್ರಿ ಆಗಿರ್ತಕ್ಕಂಥದ್ದು. 4:30 ಬಂದಾಗ ಕದ ಓಪನ್ ಆಗೈತಿ ಅಂತ ಹುಡುಗರು ಇಲ್ಲಿ ಅಕ್ಕಪಕ್ಕದವ್ರು ಚೆಕ್ ಮಾಡಿದಾಗ ನಿನ್ನೆ ಇಲ್ಲಿ ಕಳ್ತನ ಆಗೈತಿ ಅಂತ ಗೊತ್ತಾಗಿರೋದು. ಅಲ್ಲಿ ಇರ್ತಕ್ಕಂಥ 2 ಒಳ್ಳೆ ದೇವ್ರುಗಳೇ. ಅದ್ರಾಗ ಅವು 5 ದೇವ್ರು ಇರ್ತವೆ. ಅದ್ರಾಗ 3 ಬಿಟ್ಟದಾರ. ಮೇಯ್ನ್ ದೇವ್ರುಗಳನ್ನ ಬೀಗ ಹೊಡೆದು ಒಳಗೆ ಟ್ರಂಕ್ನಾಗ ಇರ್ತಕ್ಕಂಥವನ್ನ ಉಚ್ಚಿಕೊಂಡು ತಗೊಂಡೋಗಿದ್ದಾರೆ. ಇದು ವರ್ಷಕ್ಕೊಂದು ತೆಗಿಯೋದು. ಮೊಹರಂ ಮಾಡ್ತಾರಲ್ಲ, ಮೊಹರಂ ದಿವಸ ತೆಗಿತಕ್ಕಂಥ ದೇವ್ರುಗಳು ಆಲಿ ದೇವ್ರು ಅಂತೀವಿ ನಾವು. ವರ್ಷಕ್ಕೊಂದ್ಸರಿ ಮೊಹರಂ ಮಾಡಿದಾಗ ಮಾತ್ರ 5 ದಿವಸ ಅಲ್ಲಿ ಹಬ್ಬ ಮಾಡಿ ಮತ್ತು ಅಲ್ಲಿಂದ ಪೆಂಡೆ ಕಟ್ಕೊಬಂದು ಸೀದಾ ಟ್ರಂಕ್ನಾಗ ಹಾಕಿ ಇಡ್ತಿದ್ರು. ಅದನ್ನು ಆ ಟ್ರಂಕಿನ ಬೀಗನ ಹೊಡೆದು ಒಂದು ಕದ್ದಿದ್ದಾರೆ. ಇದು ಮೊಹರಂ ಹಬ್ಬ ಅಂತಂದು ಹಸೇನ್ ದರ್ಗದ್ದು. ಇದು ಏನಂದರೆ ನಾವು ದಿನ ಬಂದು ಹೋಗಿದ್ವಿ. ಮೊನ್ನೆ ಮಂಗಳವಾರ ನೈಟು ಬರಲಿಲ್ಲ ಕಾರಣ ಅವರು ಬಂದು ಆ ದೇವ್ರ ಬೀಗ ಮುರಿದು ಡಬ್ಬಿ ಗಡಿ ಎಲ್ಲ ಹೊಡೆದು 2 ತಾಬದ ದೇವ್ರನ್ನ ತಗೊಂಡೋಗಿದ್ದಾರೆ. ತಗೊಂಡೋಗಿ ಇದ್ದಾರೆ. ಅಂದರೆ ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ. ಕಂಪ್ಲೇಂಟ್ ಎಲ್ಲ ಕೇಸ್ ಮಾಡಿದ್ದೀವಿ. ಅವ್ರ ಹೆಬ್ಬೆಟ್ಟು ಗುರುತು ಅವನ್ನೆಲ್ಲ ತಗೊಂಡು ಹೋಗಿದ್ದಾರೆ. ತಗೊಂಡ್ರೆ ಪೊಲೀಸ್ ಬಂದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಹೋಗಿದ್ದಾರೆ. ಮುಂದೆ ಪೊಲೀಸರು ಬಿಟ್ಟಿದ್ದು ಅವರೇ ಇದನ್ನ ಯಾರು ತಗೊಂಡೋಗಿರೋ ಯಾರು ಹುಡುಕಿ ಒಂದೊಂದು ವಾರದಲ್ಲಿ ಹಬ್ಬದ ಒಳಗಡೆ ಅವ್ರ ದೇವ್ರು ತೋರಿಸೋ ಜವಾಬ್ದಾರಿ ಪೊಲೀಸರ ವ್ಯವಸ್ಥೆ ಮಾಡೋಕ್ಕೆ ಸಾಕಷ್ಟು ಹಬ್ಬ ಮಾಡೋಕ್ಕೆ ಅವ್ರು ಪೊಲೀಸರೇ ಸಹಕಾರ ಮಾಡಿ ಸಲಿ ಅವರು ಎಲ್ಲ ಇದು ಮಾಡ್ಬೇಕು. ಒಟ್ಟಿನಲ್ಲಿ ಪೀರಾ ದೇವರ ಕಳ್ಳತನವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರೋದಂತೂ ಸತ್ಯ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.